ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ 2025ರಲ್ಲಿ ಬಂದಿರುವಂತಹ ಪ್ರಮುಖ ಇಂಡೆಕ್ಸಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಂಡೆಕ್ಸಸ್ಗಳನ್ನ ಯಾವಾಗಲೂ ಯಾವ ರೀತಿ ಓದಬೇಕು ಅಂತ ನಿಮಗೆ ಫಸ್ಟು ಮೈಂಡ್ ಮ್ಯಾಪ್ ಇರಬೇಕು. ಅದು ಹೇಗೆ ಗೊತ್ತಾಗುತ್ತಂತಂದ್ರೆ, ಕಳೆದ ವರ್ಷದಲ್ಲಿ ಬಂದಿರುವ ಕ್ವಶನ್ಸ್ ಯಾವ ರೀತಿ ಬರ್ತವೆ ಇಂಡೆಕ್ಸಸ್ ಅಂತ ಬಂದ್ರೆ, ಈಗ ಎಕ್ಸಾಂಪಲ್ ಆಗಿ ಒಂದು ಯಾವುದೋ ಇಂಡೆಕ್ಸ್ ಕೇಳ್ತಿದ್ದಾನಂದ್ರೆ ಅದರಲ್ಲಿ ನಮ್ಮ ಇಂಡಿಯಾದ ರ್ಯಾಂಕ್ ಏನಂತ ಕೇಳ್ಬೋದು. ಓಕೆನಾ, ಇಂಡಿಯಾದ ರ್ಯಾಂಕ್ ಏನಂತ ಕೇಳ್ತಾನೆ. ಆಮೇಲೆ ಆ ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ, ಆರ್ಗನೈಸೇಷನ್ ಯಾವ್ದು ಅದು ಅಂತ ಕೇಳ್ತಾನೆ. ಆಮೇಲೆ ಅದರಲ್ಲಿ ಟಾಪ್ ಒನ್ ಕಂಟ್ರಿ ಯಾವ್ದಿದೆ ಆ ಇಂಡೆಕ್ಸ್ ಅಲ್ಲಿ ಅಂತ ಕೇಳ್ತಾನೆ. ಓಕೆನಾ, ಈ ರೀತಿ ಒಂದು 3-4 ಟೈಪ್ ಅಲ್ಲಿ ಕೇಳ್ಬೋದು. ಆಮೇಲೆ ಅದರದ ಪ್ಯಾರಾಮೀಟರ್ಸ್ ಅಂದ್ರೆ ಅದರ ಮಾನದಂಡಗಳೇನು ಅಂತ ಕೂಡ ಕೇಳ್ತಾನೆ. ಮಾನದಂಡಗಳು ಇಷ್ಟು 4-5 ಪಾಯಿಂಟ್ ಅಲ್ಲಿ ಒಂದು ಇಂಡೆಕ್ಸ್ ಮೇಲೆ ಕೇಳುವ ಕ್ವಶನ್ಸ್ ಅನ್ನ ಇಷ್ಟು ದಿನ ಕೇಳಿದಾನೆ, ಅದ್ರ ಮೇಲೆನೆ ಅದೇ ರೀತಿ ಕೂಡ ಕ್ವಶನ್ಸ್ ಬರ್ತವೆ. ಓಕೆನಾ, ಇದರಲ್ಲಿ ಏನಾದ್ರು ಇದೇ ಕ್ವಶನ್ ಅನ್ನ ಡಿಫಿಕಲ್ಟ್ ಮಾಡ್ಬೇಕಂತ ಅಂದ್ರೆ ಕಂಪ್ಲೀಟ್ ನಿಮಗೆ ಇಂಡೆಕ್ಸಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಇರ್ಬೇಕಂತಂದು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನ ಹೇಳಿಕೆ ರೂಪದಲ್ಲಿ ಕೊಡ್ತಾನೆ. ಇದು 1ನೇ ಹೇಳಿಕೆ, ಇದು 2ನೇ ಹೇಳಿಕೆ, ಇದು 3ನೇ ಹೇಳಿಕೆ. ಓಕೆನಾ, ಈ ರೀತಿ ಹೇಳಿಕೆ ರೂಪದಲ್ಲಿ ಕೊಡ್ತಾನೆ. ಮ್ಯಾಕ್ಸಿಮಮ್ ಕ್ವಶನ್ ಬರೋದು ಸಿಂಗಲ್ ಲೈನ್ ಅಲ್ಲಿ ಬರೋದಾಯ್ತಂದ್ರೆ ಆ ರ್ಯಾಂಕ್ ಅಲ್ಲಿ ಆ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ರ್ಯಾಂಕ್ ಏನಿದೆ ಅದರ ನೆಕ್ಸ್ಟ್ ಹೋದಂದ್ರೆ ಆ ರ್ಯಾಂಕ್ ಅನ್ನ ಆ ಇಂಡೆಕ್ಸ್ ಅನ್ನ ಯಾರು ಹೊರಡಿಸ್ತಾರೆ, ಯಾರು ಪಬ್ಲಿಷ್ ಮಾಡ್ತಾರೆ. ಓಕೆನಾ, ಇಷ್ಟ್ರ ಮೇಲೆ ಕ್ವಶನ್ಸ್ ಇಷ್ಟು ದಿನ ಬಂದಿದೆ. ಓಕೆನಾ, ಇದ್ರ ಮುಂದೆನೂ ಕೂಡ ಅದೇ ರೀತಿ ಬರೋ ಚಾನ್ಸಸ್ ಇರುತ್ತೆ. 2025ರಲ್ಲಿ ಬಂದಿರುವ ಪ್ರಮುಖ ಇಂಡೆಕ್ಸಸ್ಗಳಲ್ಲಿ 10. ಓಕೆನಾ, ಇದರಲ್ಲಿ ನಾನು 10 ಇಂಡೆಕ್ಸ್ಗಳನ್ನ ಹೇಳ್ತೀನಿ. ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಬರೋದು ಇವೇ ಇಂಡೆಕ್ಸಸ್ಗಳಾಗಿರ್ತವೆ. ಓಕೆನಾ, ಇಂಡೆಕ್ಸ್ಗಳ ಅಂದ ತಕ್ಷಣ ನೀವು ಲೀಸ್ಟ್ ಏನಾದ್ರು ನೋಡ್ಕೊಂಡ್ರೆ ಬಹಳ ಇರ್ತವೆ, ಅವೆಲ್ಲವೂ ಇಂಪಾರ್ಟೆಂಟ್ ಆಗಿರಲ್ಲ. ಟು ದ ಪಾಯಿಂಟ್ ಎಕ್ಸಾಮ್ಗೆ ಏನ್ ಬರ್ತಿರುತ್ತೆ ಅದನ್ನ ಮಾತ್ರ ಓದ್ಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ನೇದೇನಿದೆ ಇದು ಅಂದ್ರೂ ಲೆಕ್ಕ ಇಲ್ಲದಷ್ಟು ಸರಿ ಬಂದ್ಬಿಟ್ಟಿದೆ ಎಕ್ಸಾಮ್ ಅಲ್ಲಿ. ಓಕೆನಾ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಪ್ರತಿ ವರ್ಷ ಕೂಡ ಚೇಂಜ್ ಆಗ್ತಿರುತ್ತೆ. ಹಾಗಿದ್ದಾಗ ಚೇಂಜ್ ಆದಾಗೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಎಕ್ಸಾಮ್ ನಿಯರ್ ಬಂದ ತಕ್ಷಣ ಇದೇ ಫಾರ್ಮೆಟ್ ಅಲ್ಲಿ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. ಇದು ಒಂದು ಅಪ್ಡೇಟ್ ಮಾಡ್ಕೋಬೇಕು, ಇದು ಒಂದು ಅಪ್ಡೇಟ್ ಮಾಡ್ಕೋಬೇಕು. ಇವೆರಡನ್ನು ನೀವು ಪ್ರತಿ ವರ್ಷ ಕೂಡ ಅಪ್ಡೇಟ್ ಮಾಡ್ಕೋಬೇಕು. ಫಸ್ಟ್ನೇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI ಇಂಡೆಕ್ಸ್. ಓಕೆನಾ, HDI ಅನ್ನ ಫುಲ್ ಫಾರ್ಮ್ ಕೂಡ ಕೇಳಿದರೆ. ಓಕೆನಾ, ಇದನ್ನ ಯಾರು ಹೊರಡಿಸ್ತಾರೆ, ಪಬ್ಲಿಷಿಂಗ್ ಆರ್ಗನೈಸೇಷನ್ ಯಾವ್ದಂತಾರೆ UNDP. ಓಕೆನಾ, UNDP. ಹಾಗಾದ್ರೆ UNDP ನ ಫುಲ್ ಫಾರ್ಮ್ ಕೂಡ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಹಾಗಾಗಿ UNDP ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆನಾ, HDI ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡೋರು ಯಾರಂದ್ರೆ ದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು. ಅದರಲ್ಲಿ 2025ರಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂದ್ರೆ 130. ಭಾರತದ ರ್ಯಾಂಕು 130 ಆಗಿರುತ್ತೆ. ಅದರಲ್ಲಿ ಅತ್ಯಂತ ಮೊದಲನೇ ಸ್ಥಾನದಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ್ದಿದೆ ಅಂದ್ರೆ ಐಸ್ಲ್ಯಾಂಡ್ ಇದೆ. ಓಕೆ, ನೆಕ್ಸ್ಟ್ ಇದರ ಕೀ ಪ್ಯಾರಾಮೀಟರ್ಸ್ ಅಂದ್ರೆ ಮಾನದಂಡಗಳು ಏನಿದಾವೆ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ. ಇಲ್ಲಿ ನೋಡ್ರಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಮೀನ್ ಅಂಡ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದ್ರೆ ಶಿಕ್ಷಣದ ಸರಾಸರಿ ಮತ್ತು ನಿರೀಕ್ಷಿತ ವರ್ಷಗಳು. ಓಕೆನಾ, ನೆಕ್ಸ್ಟ್ ತಲಾದಾಯ. ಓಕೆನಾ, ಗ್ರಾಸ್ ನ್ಯಾಷನಲ್ ಇನ್ಕಮ್, ತಲಾದಾಯ. ಇದು 3 ಪ್ಯಾರಾಮೀಟರ್ ಅಂದ್ರೆ ಈ 3 ಮಾನದಂಡಗಳ ಮೂಲಕ ಒಂದು ದೇಶದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಷ್ಟನೇ ರ್ಯಾಂಕ್ ಅಲ್ಲಿದೆ ಅಂತಂದು ಇದನ್ನ ಕನ್ಸಿಡರ್ ಮಾಡ್ತಾರೆ. ಇದನ್ನ ರ್ಯಾಂಕ್ ಅನ್ನ ಕೊಡ್ತಾರೆ. ಆ ರ್ಯಾಂಕ್ ಅಲ್ಲಿ 2025ರಲ್ಲಿ ಭಾರತದ ಸ್ಥಾನ 130. ಅದರಲ್ಲಿ ಟಾಪ್ 1 ನಲ್ಲಿರೋದು ಐಸ್ಲ್ಯಾಂಡ್. ಓಕೆನಾ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಟಾಪ್ 1 ಇರೋದು ಐಸ್ಲ್ಯಾಂಡ್. ಬೇಕಾದ್ರೆ ಐಸ್ಲ್ಯಾಂಡ್ ಅಲ್ಲಿ ಹೋಗಿ ಒಂದಿನ ಇದ್ ಬರ್ರಿ. ಓಕೆ, ನೆಕ್ಸ್ಟ್ ಎರಡನೇದು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಇದನ್ನ ಪಬ್ಲಿಷ್ ಮಾಡೋರು ಯಾರು ಅಂದ್ರೆ WIPO ಅಂದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅವರು. ಅದರಲ್ಲಿ ಭಾರತದ ಸ್ಥಾನ 2025ರಲ್ಲಿ 38ನೇ ಪ್ಲೇಸ್ ಅಲ್ಲಿದೆ. ಅದರಲ್ಲಿ ಟಾಪ್ 1 ಸ್ವಿಟ್ಜರ್ಲ್ಯಾಂಡ್. ಓಕೆನಾ, ನಾ ಫಸ್ಟ್ನೇದು ಯಾಕೆ ಇಷ್ಟು ನಿಧಾನವಾಗಿ ಹೇಳಿದೆ ಅಂದ್ರೆ ಇದೇ ಸ್ಟ್ರಕ್ಚರ್ ಅಲ್ಲಿ 10 ಇಂಡೆಕ್ಸಸ್ಗಳು ಕೂಡ ರನ್ ಆಗ್ತಿರ್ತವೆ. ಹಾಗಾಗಿ ಫಸ್ಟ್ನೇದು ಪಬ್ಲಿಷಿಂಗ್ ಆರ್ಗನೈಸೇಷನ್, ಇಂಡಿಯನ್ ರ್ಯಾಂಕು, ಟಾಪ್ ಪರ್ಫಾರ್ಮೆನ್ಸ್, ಕೀ ಫೀಚರ್ಸ್ ಅಂದ್ರೆ ಕೀ ಪ್ಯಾರಾಮೀಟರ್ಸ್ ಅಂದ್ರೆ ಮಾನದಂಡಗಳು. ನೆಕ್ಸ್ಟ್ ನಾನು ಬೇಗ ಹೇಳ್ಕೊಳ್ತಾ ಹೋಗ್ತೇನೆ. ಟಾಪ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ. ನೆಕ್ಸ್ಟ್ ಇದರಲ್ಲಿ ಕೀ ಪ್ಯಾರಾಮೀಟರ್ಸ್ ಏನಂದ್ರೆ ಇನ್ನೋವೇಷನ್ ಇನ್ಪುಟ್ಸ್. ಓಕೆನಾ, ಅಂದ್ರೆ ಸಂಸ್ಥೆಗಳ ಮಾನವ ಬಂಡವಾಳ, ಸಂಶೋಧನೆ, ಜ್ಞಾನ ಮತ್ತು ಸೃಜನಶೀಲತೆ ಉತ್ಪನ್ನಗಳು. ಓಕೆನಾ, ಹ್ಯೂಮನ್ ಕ್ಯಾಪಿಟಲ್, ಔಟ್ಪುಟ್, ನಾಲೆಡ್ಜ್, ಕ್ರಿಯೇಟಿವ್. ಇದರ
ಮಾನದಂಡದ ಮೇಲೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ನಮ್ದೀಗ ಭಾರತದಲ್ಲಿ 38ನೇ ಪ್ಲೇಸ್ ಅಲ್ಲಿ ಇದೆ. ಟಾಪ್ ಒನ್ ಸ್ವಿಟ್ಜರ್ಲ್ಯಾಂಡ್ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಮೂರನೇ ಇಂಡೆಕ್ಸ್ ಯಾವುದು ಅಂದ್ರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಆರ್ಗನೈಸೇಷನ್ ಯಾವುದು ಪಬ್ಲಿಷನ್ ಮಾಡ್ತಾರೆ ಅಂದ್ರೆ ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ವೆಲ್ತ್ ಹಂಗರ್ ಲೈಫ್. ಇದು ಮೇ ಬಿ ವೆಲ್ತ್ ಹಂಗರ್ ಲೈಫ್, ಇದು ಸ್ವಲ್ಪ ಸ್ಪ್ಲಿಟ್ ಆಗಬೇಕು, ಸೇಮ್ ಒಂದರಲ್ಲೇ ಬಂದ್ಬಿಟ್ಟಿದೆ. ಇದು ವೆಲ್ತ್ ಹಂಗರ್ ಲೈಫ್, ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ವೆಲ್ತ್ ಹಂಗರ್ ಲೈಫ್. ಈ ಸಂಸ್ಥೆ, ಈ ಆರ್ಗನೈಸೇಷನ್ ಇದನ್ನ ಪಬ್ಲಿಷ್ ಮಾಡುತ್ತೆ. ಓಕೆನಾ, ವೆಲ್ತ್ ಇಲ್ಲಿ ಹಂಗರ್ ಲೈಫ್ ಹಿಂಗ್ ಸ್ಪ್ಲಿಟ್ ಆಗಬೇಕಿತ್ತು ವರ್ಡ್. ಓಕೆ, ವೆಲ್ತ್ ಹಂಗರ್ ಲೈಫ್ ಅವರು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ 2025ರಲ್ಲಿ ಇಂಡಿಯಾ ರ್ಯಾಂಕ್ ಏನಿದೆ 102 ಇದೆ. ಓಕೆನಾ, ಟಾಪ್ ಪರ್ಫಾರ್ಮೆನ್ಸ್ ಅಲ್ಲಿ 2-3 ದೇಶಗಳು ಇದಾವೆ, ಹಾಗಾಗಿ ಮಲ್ಟಿಪಲ್ ಅಂತ ಹಾಕಿನಿ. ಇಲ್ಲಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲಿ ಕ್ವಶನ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಟಾಪ್ ಒನ್ ಸಿಂಗಲ್ ಇದ್ರೆ ಬರುತ್ತೆ, ಆಮೇಲೆ ಇಂಡಿಯಾ ರ್ಯಾಂಕ್ ಪಕ್ಕ ಬರುತ್ತೆ. ಬರೋದಾದ್ರೆ ಇಲ್ಲಿ ಕೇಳ್ತಾನೆ. ಆಮೇಲೆ ಇದರ ಮಾನದಂಡಗಳು ಏನಿದಾವೆ, ಸಂಸ್ಥೆಗಳು, ಮಾನವ ಬಂಡವಾಳ, ಸಂಶೋಧನೆ, ಜ್ಞಾನ ಮತ್ತು ಸೃಜನಶೀಲ ಉತ್ಪನ್ನಗಳು. ಈ ಮಾನದಂಡಗಳ ಆಧಾರದ ಮೇಲೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ, ಓಕೆನಾ, ಹಸಿವಿನ ಸೂಚ್ಯಾಂಕ ಅಂತ ಕೂಡ ಕರೀತಾರೆ. ಓಕೆನಾ, ಹಸಿವಿನ ಸೂಚ್ಯಾಂಕ ಇದನ್ನ ಅಳತೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದನ್ನ ಪಬ್ಲಿಷ್ ಮಾಡೋರು ಯಾರಂದ್ರೆ ಜರ್ಮನ್ ವಾಚ್ ಅಂಡ್ CNA ಅವರು ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ 10ನೇ ಪ್ಲೇಸ್ ಅಲ್ಲಿ ಭಾರತ ದೇಶವಿದೆ. ಅದರಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಅಲ್ಲಿ ಡೆನ್ಮಾರ್ಕ್ ಇದೆ. ಓಕೆನಾ, ಇದು 4th ಟೈಮ್ ಕೂಡ ಟಾಪ್ ಪರ್ಫಾರ್ಮೆನ್ಸ್ ಅಲ್ಲಿ ಬಂದಿದೆ. ಓಕೆನಾ, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ. ಇದರಲ್ಲಿ ಕೀ ಪ್ಯಾರಾಮೀಟರ್ಸ್ ಅಂದ್ರೆ ಮಾನದಂಡಗಳು ಏನಂದ್ರೆ ಹಸಿರು ಮನೆ ಅನಿಲ ಹೊರಸೂಸುವಿಕೆ, ನವೀಕರಿಸಬಹುದಾದ ಇಂಧನ ಬಳಕೆ ಮತ್ತು ಹವಾಮಾನ ನೀತಿ. ಇದು ಇದರ ಮಾನದಂಡಗಳಾಗಿರ್ತವೆ. ಇದರ ಮೆಜರ್ ಮೇಲೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ ಜರ್ಮನ್ ವಾಚ್ ಮತ್ತು CNA ಅವರು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಭಾರತ 10ನೇ ಸ್ಥಾನದಲ್ಲಿದೆ. ಟಾಪ್ ಅಲ್ಲಿ ಡೆನ್ಮಾರ್ಕ್ ಇದೆ. ನೆಕ್ಸ್ಟ್ ಫಿಫ್ತ್ ಒನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅವರು ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಇಂಡಿಯಾ ರ್ಯಾಂಕ್ 151. ಓಕೆನಾ, ಪ್ರೆಸ್ನವ್ರಿಗೆ ಬಹಳ ಫ್ರೀಡಮ್ ಇಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ 151ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇದರಲ್ಲಿ ಟಾಪ್ ಅಲ್ಲಿ ನಾರ್ವೆ ಇದೆ. ಓಕೆನಾ, ಇದ್ರ ಪ್ಯಾರಾಮೀಟರ್ಸ್ ಏನೇನಂದ್ರೆ ರಾಜಕೀಯ ಸನ್ನಿವೇಶ, ಕಾನೂನು ಚೌಕಟ್ಟು, ಆರ್ಥಿಕ ಸನ್ನಿವೇಶ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸುರಕ್ಷತೆಯ ಇಷ್ಟು ಮಾನದಂಡಗಳ ಮೂಲಕ ಒಂದು ದೇಶಕ್ಕೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ, ಅದರಲ್ಲಿ ಭಾರತ ದೇಶ 151ನೇ ಪ್ಲೇಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್. ಇದನ್ನ ಗ್ಲೋಬಲ್ ಫೈರ್ ಪವರ್ ಅವರೇ ರಿಲೀಸ್ ಮಾಡ್ತಾರೆ. ಇಂಡಿಯಾಸ್ ರ್ಯಾಂಕ್ 2025 ಅಲ್ಲಿ 4th ಪ್ಲೇಸ್ ಇದೆ. ಟಾಪ್ USA ಇದೆ. ಓಕೆನಾ, ಇದರಲ್ಲಿ ಮಿಲಿಟರಿ ಸಾಮರ್ಥ್ಯ, ಲಾಜಿಸ್ಟಿಕ್, ಹಣಕಾಸು ಮತ್ತು ಭೌಗೋಳಿಕ ಅಂಶಗಳು, 50ಕ್ಕೂ ಹೆಚ್ಚು ಅಂಶಗಳು ಇದರಲ್ಲಿ ಒಳಗೊಂಡಿರ್ತವೆ. ಯಾವುದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್. ಓಕೆನಾ, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಎಷ್ಟಿದು 7th ಒನ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್. ಇದನ್ನ UNSDSN ಅಂದ್ರೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅವರು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಭಾರತದ ಸ್ಥಾನ 118. 2025ರಲ್ಲಿ ಭಾರತದ ಸ್ಥಾನ 118 ಆಗಿದ್ದು, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ 2025ರಲ್ಲಿ ಟಾಪ್ 1 ಪ್ಲೇಸ್ ಅಲ್ಲಿ ಇರುವುದು ಯಾವ್ದಂದ್ರೆ ಫಿನ್ಲ್ಯಾಂಡ್. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಯಾವ್ದ್ರ ಮೇಲೆ ಅಳತೆ ಮಾಡ್ತಾರೆ ಅಂತಂದ್ರೆ GDP. ಓಕೆನಾ, GDP ಪರ್ ಕ್ಯಾಪಿಟಾ, ಸೋಷಿಯಲ್ ಸಪೋರ್ಟ್, ಹೆಲ್ತ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಫ್ರೀಡಮ್ ಅಂಡ್ ಜನರಾಲಿಟಿ ಅಂದ್ರೆ ತಲಾದಾಯ, GDP, ಸಾಮಾಜಿಕ ಬೆಂಬಲ, ಆರೋಗ್ಯಕರ ಜೀವಿತಾವಧಿ, ಸ್ವಾತಂತ್ರ್ಯ ಮತ್ತು ಉದಾರತೆ. ಇದ್ರ ಮೇಲೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅವರು. ಅದರಲ್ಲಿ ಭಾರತದ ಸ್ಥಾನ 118, ಟಾಪ್ 1 ಇರೋದು ಫಿನ್ಲ್ಯಾಂಡ್. ನೆಕ್ಸ್ಟ್ 8th ಒನ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಇದನ್ನು ಪಬ್ಲಿಷ್ ಮಾಡೋರು ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಅವರು. ಅದರಲ್ಲಿ ಭಾರತದ ಸ್ಥಾನ 85. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ 85ನೇ ಪ್ಲೇಸ್ ಅಲ್ಲಿ ಇದ್ದು, ಅದರಲ್ಲಿ ಟಾಪ್ 1 ಇರೋದು ಸಿಂಗಾಪುರ್. ಅದರಲ್ಲಿ ಮಾನದಂಡಗಳು, ಕೀ ಪ್ಯಾರಾಮೀಟರ್ಸ್ ಯಾವ್ಯಾವ ಅಂದ್ರೆ ಮುಂಚಿತವಾಗಿ ವೀಸಾ ಇಲ್ಲದೆ ಪ್ರಯಾಣಿಸಬಹುದಾದ ದೇಶಗಳ ಸಂಖ್ಯೆ. ಓಕೆನಾ, ಇವೆಷ್ಟು ದೇಶಗಳ ಮೂಲಕ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ 9th ಒನ್
ಒಂದು ನಿಮಿಷ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ನೆಕ್ಸ್ಟ್ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಇದನ್ನ ಪಬ್ಲಿಷ್ ಮಾಡೋರು UNDP ಅವರು. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡೋರು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. UNDP ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಭಾರತದ ರ್ಯಾಂಕ್ ಎಷ್ಟಂದ್ರೆ 102. ಇಂಡಿಯಾ ರ್ಯಾಂಕ್ 102. ಇದರಲ್ಲಿ ಟಾಪ್ ಒನ್ ಐಸ್ಲ್ಯಾಂಡ್. ಓಕೆನಾ, ಟಾಪ್ ಒನ್ ಐಸ್ಲ್ಯಾಂಡ್. ರಿಪೀಟ್ ಆಯ್ತಾ? ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ರಿಪೀಟ್ ಆಯ್ತಾ? ಮೇ ಬಿ ರಿಪೀಟ್ ಆಯ್ತು ಅನ್ಸುತ್ತೆ. ಎಸ್, ಇಲ್ಲಿ ರಿಪೀಟ್ ಆಗಿದೆ ಇದು. ಓಕೆನಾ, ಎರಡನೇದು ಮತ್ತು ಮತ್ತೆ ಒಂದು ನಿಮಿಷ. ಅದು ರಿಪೀಟ್ ಆಗಿದೆ. ಲಾಸ್ಟ್ ಗ್ಲೋಬಲ್ ಕೊನೆದು 10ನೇದು. ಇದು 10ನೇದು ಗ್ಲೋಬಲ್ ಪೀಸ್ ಇಂಡೆಕ್ಸ್. ಶಾಂತಿ ಇಂಡೆಕ್ಸ್ ಅಂತ ಬರ್ತಾ ಇದ್ರೆ ವಿಶ್ವ ಶಾಂತಿ ಸೂಚ್ಯಾಂಕ ಅಂತ ಬರುತ್ತೆ. ಓಕೆನಾ, ಇದನ್ನ IEF ಆಸ್ಟ್ರೇಲಿಯಾದವರು ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಭಾರತ ಸ್ಥಾನ 115. ಅದರಲ್ಲಿ ಟಾಪ್ ಒನ್ ಕೂಡ ಐಸ್ಲ್ಯಾಂಡ್ ಇದೆ. ಓಕೆನಾ, ಅದರಲ್ಲೂ ಕೂಡ ಟಾಪ್ ಒನ್ ಐಸ್ಲ್ಯಾಂಡ್ ಇದೆ. ಐ ಹೋಪ್. ಆಮೇಲೆ ಇದರಲ್ಲಿ ಕೀ ಪ್ಯಾರಾಮೀಟರ್ಸ್ ಸಾಮಾಜಿಕ ಸುರಕ್ಷತೆ ಮತ್ತು ಭದ್ರತೆ, ನಡೆಯುತ್ತಿರುವ ಸಂಘರ್ಷ ಮತ್ತು ಮಿಲಿಟರೀಕರಣದ ಮಟ್ಟವನ್ನು ಇದರ ರಿಲೇಟೆಡ್ ಇಷ್ಟು ಪ್ಯಾರಾಮೀಟರ್ಸ್ ಆಗಿ ತಗೊಂಡು ಇದನ್ನ ರಿಲೀಸ್ ಮಾಡ್ತಾರೆ, ಗ್ಲೋಬಲ್ ಪೀಸ್ ಇಂಡೆಕ್ಸ್. ಓಕೆನಾ, ಇದರಲ್ಲಿ ನಾವು ಪ್ರಮುಖವಾಗಿ 10 ಅನ್ಕೊಂಡದು 9 ಇಂಡೆಕ್ಸಸ್ ಗಳನ್ನ ನಾನು ಇವತ್ತರಲ್ಲಿ ಹೇಳಿದ್ದೀನಿ. ಯಾವ ರೀತಿ ಮಾಡ್ತಾರೆ, ಕ್ವಶನ್ಸ್ ಬರೋದು ನಿಮ್ಗೆ ಯಾವ ಆರ್ಗನೈಸೇಷನ್, ಆಮೇಲೆ ಇಂಡಿಯಾ ರ್ಯಾಂಕು, ಟಾಪ್ ಒನ್ ಯಾವುದು, ಆಮೇಲೆ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಡಿಫಿಕಲ್ಟ್ ಕ್ವಶನ್ಸ್ ಏನಾದ್ರು ಡಿಫಿಕಲ್ಟ್ ಮಾಡ್ಬೇಕಂತ ನಾವು ಮನಸ್ಸಲ್ಲಿತ್ತು ಅಂದ್ರೆ ಪ್ಯಾರಾಮೀಟರ್ಸ್ ಬಗ್ಗೆ ಅಂದ್ರೆ ಮಾನದಂಡಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಐ ಹೋಪ್ ಈ ಕ್ಲಾಸ್ ನಿಮ್ಗೆ 100% ಯೂಸ್ ಆಗುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಒಂದು ಟಾಪಿಕ್ ಮೇಲೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.